ನಮಸ್ಕಾರ ಸ್ನೇಹಿತರೆ, ಮ್ಯಾಕ್ಬುಕ್ ಪ್ರೋನಲ್ಲಿ ನೀವು ಕನ್ನಡ ಬಳಸಬೇಕಂದ್ರೆ ನೀವು ಮಾಡಬೇಕಾಗಿರೋದೇನೆಂದರೆ ಕ್ರೋಮ್ ಓಪನ್ ಮಾಡಿದ ನಂತರ ಗೂಗಲ್ ಎಕ್ಸ್ಟೆನ್ಷನ್ ಅನ್ನೋದನ್ನು ಸರ್ಚ್ ಮಾಡಿ, ಅಥವಾ ಗೂಗಲ್ ಇನ್ಪುಟ್ ಅಂತ ಸರ್ಚ್ ಮಾಡಿದ್ರು ನಿಮಗೆ ಬಳಸೋದಕ್ಕೆ ಬೇಕಾಗಿರೋಂಥ ಸೆಟ್ಟಿಂಗ್ಸ್ ಸಿಗುತ್ತೆ. ಸೊ ಇಲ್ಲಿ ಆನ್ ಕ್ರೋಮ್ ಅಂತಿದೆಯಲ್ಲ, ಇಲ್ಲಿ ಬನ್ನಿ. ಇಲ್ಲಿ ಡೌನ್ಲೋಡ್ ಕ್ರೋಮ್ ಎಕ್ಸ್ಟೆನ್ಷನ್ ಅಂತಿದೆ, ಅದನ್ನು ಡೌನ್ಲೋಡ್ ಮಾಡಿ. ಆ್ಯಡ್ ಟು ಕ್ರೋಮ್ ಕೊಡಿ. ಇಲ್ಲಿ ನಿಮಗೆ ಗೂಗಲ್ ಇನ್ಪುಟ್ ಟೂಲ್ಸ್ ತೋರಿಸ್ತಾ ಇದೆ ನೋಡಿ, ಇದನ್ನು ಆ್ಯಡ್ ಟು ಕ್ರೋಮ್ ಕೊಡಿ. ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಕೇಳುತ್ತೆ, ಎಕ್ಸ್ಟೆನ್ಷನ್ ಮಾಡಿ. ಈಗ ನೋಡಿ, ಗೂಗಲ್ ಇನ್ಪುಟ್ ಟೂಲ್ಸ್ ಹ್ಯಾಸ್ ಬಿನ್ ಆ್ಯಡೆಡ್ ಟು ಕ್ರೋಮ್ ಅಂತ ಬಂತು. ಸೊ ನಿಮಗೆ ಈಗ ಕನ್ನಡ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಏನಿಲ್ಲ, ನೀವು ಮಾಡಬೇಕಾಗಿರೋದು ಇಲ್ಲಿ ಬನ್ನಿ. ಇಲ್ಲಿ ಗೂಗಲ್ ಇನ್ಪುಟ್ ಟೂಲ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಎಕ್ಸ್ಟೆನ್ಷನ್ ಆಪ್ಷನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಭಾಷೆಗಳು ಸಿಗುತ್ತೆ. ನಮಗೆ ಬೇಕಾಗಿರೋದು ಕನ್ನಡ ಭಾಷೆ. ಕನ್ನಡ ಎಲ್ಲಿದೆ? ಇಲ್ಲಿದೆ. ಡಬಲ್ ಕ್ಲಿಕ್ ಮಾಡಿ, ಅದು ಆ್ಯಡ್ ಆಗುತ್ತೆ. ಈ 4 ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ನಂತರ ನೀವು ಕನ್ನಡ ಬಳಸೋದಕ್ಕೆ ಸುಲಭ ಆಗುತ್ತೆ. ಉದಾಹರಣೆಗೆ ಈಗ ನಾನೊಂದು ಗೂಗಲ್ ಡಾಕ್ಸ್ ಓಪನ್ ಮಾಡ್ಕೋತೀನಿ, ಒಂದು ಎಂಟಿ. ಈಗ ನನ್ನ ಕೀಬೋರ್ಡ್ ಕನ್ನಡ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೀವೇನೇ ಟೈಪ್ ಮಾಡಿದ್ರು ಅದು ತೋರಿಸುತ್ತೆ ಕನ್ನಡದಲ್ಲಿ. ಅವನು ಸರಿಯಾದ ಪದ, ಸರಿಯಾದ ಏನಂತಾರೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋದನ್ನು ನೀವು ಆಯ್ಕೆ ಮಾಡ್ಕೋಬೋದು. ಒಂದು ಅಮ್ಕೋದ್ರೆ ಇದು ಬರುತ್ತೆ. ಇಲ್ಲಿ ಸರಿಯಾದ ಯಾವಾಗಲೂ ಮೊದಲೇ ತೋರಿಸುತ್ತೆ. ಸೊ ಒಂದು ಕ್ಲಿಕ್ ಮಾಡಿ, ಅವನೊಂದು ಬಂತು. ಅಥವಾ ನೀವು ಸ್ಪೇಸ್ ಬಾರ್ ಹೊಡೋದು, ಅಲ್ಲಿ ಏನು ಬರ್ತಿರ್ತೀರ ಅದು ಬರುತ್ತೆ. ಇಷ್ಟೇ, ನೀವು ಕನ್ನಡನ ಸುಲಭವಾಗಿ ಮ್ಯಾಕ್ಬುಕ್ ಪ್ರೋನಲ್ಲಿ ಗೂಗಲ್ ಎಕ್ಸ್ಟೆನ್ಷನ್ ಉಪಯೋಗಿಸಿ ಬಳಸ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇನು ಗೊತ್ತೋ ಅದನ್ನೆಲ್ಲ ನಾನು ಟ್ಯುಟೋರಿಯಲ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಶೇರ್ ಮಾಡಿ, ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಉಪಯೋಗ ಆಗುತ್ತೆ. ಧನ್ಯವಾದಗಳು.